Hello dear students, welcome to the business studies class. Now as you can see, we have directly moved to chapter number 7. In the last class we had completed our chapter number 2. Then why we have all of the sudden jumped to chapter number 7? Because this chapter number 7 is related to chapter number 2. Into the work format also, which is given by the board, in that also it has been recommended that after chapter 2, the chapter 7 itself should be started. Because just now you have understood what do you mean by a joint stock company, what are its types of companies, and what are the other elements related to the company. So this chapter goes in coordination with that form of business organization. So what is our today's class topic? Today's class topic is how to form a company, that is the formation and promotion of a company. So ನೋಡ್ರಿ ವಿದ್ಯಾರ್ಥಿಗಳೇ, ನೀವು ನೋಡ್ತೀರಿ ದಟ್ ನಾವು ಒಮ್ಮೆ 7ನೇ ಪಾಠಕ್ಕೆ ಬಂದ್ಬಿಟ್ಟಿವಿ. ಎಲ್ಲಿ ಒಂದು ಕಂಪನಿದ ಸ್ಥಾಪನೆ ಅಥವಾ ನಿರ್ಮಾಣದ ಬಗ್ಗೆ ಕಲಿಯೋರಿದ್ದೀವಿ. ಏಕೆ ಅಂದರೆ ಈ ಪಾಠ 2ನೇ ಪಾಠದ ಜೊತೆಯಲ್ಲಿ ಹೊಂದತೈತಿ. ಹಾಗಾಗಿ ನಿಮಗೆ ಈ ಪಾಠ ತಿಳ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತೈತಿ. ಬೋರ್ಡ್ ಪ್ರಕಾರನೂ 2ನೇ ಪಾಠ ಮುಗಿದ ಮೇಲೆ 7ನೇ ಪಾಠವನ್ನು ಹೇಳಲಿಕ್ಕೆ ಅವರು ಸಜೆಷನ್ ಅನ್ನು ನೀಡಿದ್ದಾರೆ. ಸೊ ಇವತ್ತಿನ ನಮ್ಮ ಕ್ಲಾಸದ ವಿಷಯ ಏನೈತೆ ನೋಡ್ರಿ, ಕಂಪನಿಯ ಸ್ಥಾಪನೆ ಮತ್ತು ಕಂಪನಿಯ ಪ್ರವರ್ತನೆ. ಓಕೆ, ಸೊ ಇವತ್ತು ನಾವು ಇದನ್ನು ಕವರ್ ಮಾಡೋಣ. ಸೊ ಫಸ್ಟ್ ಲೆಟ್ ಅಸ್ ಕಮ್ ಫಾರ್ ದ ಇಂಟ್ರೊಡಕ್ಷನ್. ನೌ ಸಿ ಲೆಟ್ ಮಿ ಟೆಲ್ ಯು ವೈ ಡು ವಿ ಡಿಸೈಡ್ ಟು ಸ್ಟಾರ್ಟ್ ಅ ಕಂಪನಿ. ಯಾವಾಗ ನೋಡ್ರಿ ಒಬ್ಬ ವ್ಯಾಪಾರಿ ಡಿಸಿಷನ್ ತಗೋತಿರ್ತಾನೆ ದಟ್ ಎಸ್ ಹಿ ವಾಂಟ್ಸ್ ಟು ಬಿಕಮ್ ಅ ಬಿಸ್ನೆಸ್ ಮ್ಯಾನ್. ಫಸ್ಟ್ ಆಫ್ ಆಲ್ ಅಂದ್ರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ, ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಹಿ ವಾಂಟ್ಸ್ ಟು ಡೂ, ವೇರ್ ಹಿ ವಾಂಟ್ಸ್ ಟು ಡೂ, ವೆದರ್ ಹಿ ಹ್ಯಾಸ್ ಅ ಪ್ರಾಫಿಟ್ ಇನ್ ದ್ಯಾಟ್ ಆರ್ ನಾಟ್. ಸೊ ಅದನ್ನೆಲ್ಲ ಡಿಸಿಷನ್ ತಗೋತಾರೆ. ತದನಂತರ ಅವ್ರು ಏನು ಡಿಸಿಷನ್ ತಗೋತಾರೋ ದಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಮಾಡ್ಕೋಬೇಕು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ದಲ್ಲಿ ಹೋಗಬೇಕು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿದಲ್ಲಿ ಹೋಗಬೇಕು. ಸಪೋಸ್ ಅವ್ರು ಏನು ಬಿಸ್ನೆಸ್ ಮಾಡಕತ್ತಾರ, ಇಫ್ ಇಟ್ ಹ್ಯಾಸ್ ದ ಓನರ್ ಹ್ಯಾಸ್ ಸಫಿಷಿಯಂಟ್ ಕ್ಯಾಪಿಟಲ್ ಫಾರ್ ದ್ಯಾಟ್, sole trading concern is okay. But suppose capital requirement ಜಾಸ್ತಿ ಐತಿ ಅಥವಾ other than capital they require another one person who has certain managerial ability or technical knowledge. ಅಂತ ಸ್ಥಿತಿಯಲ್ಲಿ ಏನಾಗ್ತೈತಿ, ಪಾರ್ಟ್ನರ್ಶಿಪ್ ಅದ ನಿರ್ಮಾಣ ಆಗ್ತೈತಿ. ಬಟ್ ಅದರಲ್ಲಿನೂ ನೀವು ನೋಡ್ತೀರಿ ದಟ್ ಕ್ಯಾಪಿಟಲ್ ಲಿಮಿಟೇಷನ್ ಅಂತೂ ಐತಿ, ಪ್ಲಸ್ ಅನ್ಲಿಮಿಟೆಡ್ ಲಯಬಿಲಿಟೀಸ್ ಒಂದು ಹ್ಯೂಜ್ ರಿಸ್ಕ್ನು ಇರ್ತೈತಿ. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಒಂದು ಅಂತ ಸೊಲ್ಯೂಷನ್ ಐತಿ ಎಲ್ಲಿ ನೀವು ಕ್ಯಾಪಿಟಲ್ ಅನ್ನು ಮಾರ್ಕೆಟ್ ದಿಂದ ರೇಸ್ ಮಾಡಬಹುದು, ಲಿಮಿಟೆಡ್ ಲಯಬಿಲಿಟಿ ಇರ್ತೈತಿ, ಅಂಡ್ ದ ಮ್ಯಾನೇಜ್ಮೆಂಟ್ ಅಂಡ್ ಫಂಕ್ಷನಿಂಗ್ ಏನಾಗ್ಬಿಡ್ತೈತಿ, ಈಸಿ ಆಗಿಬಿಡ್ತೈತಿ. ಸೊ ದೀಸ್ ಡೇಸ್ ಹೆಂಗ್ ಹೊಸ ಜನರೇಷನಿಗೆ ಇದರದ ಡೀಟೇಲ್ ಮಾಹಿತಿ ತಿಳಿಲಿಕ್ಕತೈತಿ, ಮೆನಿ ಆಫ್ ದೆಮ್ ಹ್ಯಾವ್ planned to start a company rather than going for a partnership business or a sole trading business. ನೋಡ್ರಿ, ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚಾಲೂ ಮಾಡಬೇಕಾದ್ರೆ ವಿ ಡು ನಾಟ್ ಹ್ಯಾವ್ ಟೂ ಮೆನಿ ಲೀಗಲ್ ಫಾರ್ಮ್ಯಾಲಿಟೀಸ್ ಟು ಡೂ. ಯಾವುದೇ ಒಂದು ಏಕವ್ಯಕ್ತ ವ್ಯಾಪಾರ ಆಗಲಿ ಅಥವಾ ಪಾಲುದಾರರ ವ್ಯಾಪಾರ ಪ್ರಕಾರ ಆಗಲಿ ಅದರಲ್ಲಿ ಬಹಳಷ್ಟು ಕಾನೂನಿ ಪ್ರಕ್ರಿಯೆ ಇಲ್ಲ. ಬಟ್ ಸಪೋಸ್ ನಿಮಗೆ ಒಂದು ಕಂಪನಿ ಚಾಲೂ ಮಾಡೋದೈತಂದ್ರೆ ಅದನ್ನು ಯಾವ ರೀತಿಯಿಂದ ಸ್ಥಾಪನೆ ಮಾಡಬಹುದು ಅದರ ಸಂಪೂರ್ಣ ಮಾಹಿತಿ ನಿಮಗೆ ಇರಬೇಕು. ಬಿಕಾಸ್ to form a company is a lengthy process and it requires a legal documentation submission also. So suppose nimage in joint stock company benefits adav that the capital can be raised from the market and the liability will be limited. You ಎರಡು major benefits salvagana ಒಂದು company start ಮಾಡೋದು ನಾವು decision ತಗೋತಿರ್ತೀವಿ. So if anybody wants to start a company, then they should know that what is the process for forming a company. ಸೊ ಈ ಪಾಠ ನಮಗೆ ಡೀಟೇಲ್ದಲ್ಲಿ ಇದರ ಬಗ್ಗೆನೇ ಹೇಳ್ತೈತಿ ದಟ್ ಒಂದು ಕಂಪನಿ ಯಾವ ರೀತಿಯಿಂದ ಸ್ಥಾಪನೆ ಮಾಡಬೇಕು, ಅದನ್ನು ಸ್ಥಾಪನೆ ಮಾಡೋರಿಗೆ ನಾವು ಏನಂತ ಕರಿತೀವಿ, ಸ್ಥಾಪನೆ ಆಗಬೇಕಾದ್ರೆ ಯಾವ್ಯಾವ ಕಾನೂನಿ ಪ್ರಕ್ರಿಯೆ ಇರ್ತೈತಿ ಮತ್ತು ಯಾವ್ಯಾವ ಡಾಕ್ಯುಮೆಂಟೇಶನ್ ಸಬ್ಮಿಷನ್ ಇರ್ತೈತಿ. ಓಕೆ, ಸೊ ದಿಸ್ ಚಾಪ್ಟರ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಕಂಪ್ಲೀಟ್ ನಾಲೆಜ್ ಆಫ್ ಹೌ ಟು ಸ್ಟಾರ್ಟ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. Correct? So let us start with the introduction. Again, I am telling you whatever is written in the PPT, each and every word should be written and by heart. Okay? So the formation of a company is a complex activity
activity. It's a very tedious job. It's not that simple. You can start a joint sole trading concern just like that. You can start a partnership business also just like that. But you cannot start a company just like that. For that, lots and lots of requirements are there in terms of paperwork, in terms of legal documentation, registration, processing, incorporation, and therefore this formation of a company, it becomes a complex activity. The one who does not have the knowledge, he cannot start a company. But when it comes to a sole trading business or a partnership business, even a common man can go into that kind of businesses. So it involves completion of legal formalities and procedures. Now why it is complex activity? See, wherever there comes a legal work, documentation, registration, submission, incorporation, ultimately you know that it is a tough job. Especially when we speak for India, again it's a tough job because here the people by large are uneducated, and then even if they are educated, they do not have the actual knowledge because they have the degree, and how they have got the degree just by mugging up the answers and writing it into the answer sheets and getting the marks. But when it comes to the real knowledge, they do not remember anything what they have studied. Okay, and that's why once again when they go for these kind of legal procedures and everything, the one who is guiding them or telling them, he has to explain everything. And then the person thinks that, Arey Bapre, it's a so much tough job. It's a tedious work. I don't want to do this. A normal businessman, just for the filation of tax only, he thinks that it's such a tedious work. Okay, then just imagine to form a company, so many legal formalities and procedures are involved. And that's why it is called as a complex activity. Now, formation of company has 3 distinct stages. Okay, so in 3 distinct stages, a company can be formed. So what are these stages? See, first stage is the promotion, to promote the company. The second one is the incorporation, and the last one is subscription of capital. This chapter is a very small chapter. It will be covered in just coming 4 days. So if today this chapter has been started, in coming 4 days itself this chapter will get over. Okay? Because this chapter is focusing only on one element, that is how to form a company. So how many stages are there into the formation of a company? 3. Promotion, incorporation and subscription of capital. Now suppose if you people are thinking that is it necessary to understand this? Very much necessary. Why? See, tomorrow you might join a multinational company itself for your job. If not, you may think of starting your own company. If not, you can become a promoter or director or a shareholder into a company. And therefore, it is very important to understand and learn whatever comes into your way. You don't know what is there in your future. All that you can do is, whatever is coming into your syllabus, learn and understand as if it is going to come into your life. Okay? So, this is what the introduction is all about. Now, let us understand the same in Kannada. ನೋಡ್ರಿ, ನಾವು ಈಗಾಗಲೇ ವ್ಯವಹಾರದ ಸಂಘಟನೆಯ ಪ್ರಕಾರಗಳು ಏನು 2ನೇ ಪಾಠ ಐತಿ ಅದನ್ನು ಕಂಪ್ಲೀಟ್ ಆಗಿ ಅಧ್ಯಯನವನ್ನು ಮಾಡಿದ್ವಿ. ಸೊ ಅದರಲ್ಲಿ ನಾವು ಏನು ತಿಳ್ಕೊಂಡಿವಿ, 5 ಪ್ರಕಾರದ ವ್ಯವಹಾರಗಳು ಅದು ಬಹಳ ಪ್ರಮುಖವಾಗಿ, ಆ 5ರಾಗಿಂದಲೂ ಬಹಳ ಪ್ರಮುಖವಾಗಿ ಯಾವ್ಯಾವ ಪ್ರಕಾರದ ವ್ಯವಹಾರಗಳು ನಡಿಲಿಕತ್ತಾವ ನೋಡ್ರಿ. ಏಕ ವ್ಯಕ್ತಿ ವ್ಯವಹಾರಗಳು, ಪಾಲುದಾರ ವ್ಯವಹಾರಗಳು ಮತ್ತು ಒಂದು ಕಂಪನಿದ ವ್ಯವಹಾರಗಳು. ಓಕೆ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ. ಏಕ ವ್ಯಕ್ತಿ ವ್ಯವಹಾರ ಮತ್ತು ಪಾಲುದಾರ ವ್ಯವಹಾರದ ಸ್ಥಾಪನೆ ಮತ್ತು ವಿಸರ್ಜನೆ ಎರಡೂ ಹೆಂಗೈತಿ ನೋಡ್ರಿ, ಬಹಳ ಸರಳ ಮತ್ತು ಸುಲಭ ಐತಿ. ಏಕೆ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಕಾನೂನಿ ಪ್ರಕ್ರಿಯೆಗಳು ಇಲ್ಲ. ಬಟ್ ನಾವು ನೋಡಕತ್ತೀವಿ ಭವಿಷ್ಯ ಕಂಪನಿಗಳನ್ನ ಜಾಸ್ತಿ ಐತಿ. ವೈ ಕಂಪನಿದ ಭವಿಷ್ಯ ಜಾಸ್ತಿ ಐತಿ? ಯಾಕಂದ್ರೆ ಅದ್ರದ್ದು 2 ಮಹತ್ವದ ಅಡ್ವಾಂಟೇಜಸ್ ಅದಾವ. ಓಕೆ, ಯಾವ 2 ಅನುಕೂಲತೆಗಳು? ಮೊದಲನೇದಂದ್ರ ಅದ್ರದ್ದು ಏನು ನಿಮ್ದು ಬಂಡವಾಳ ಐತಿ ಅದನ್ನು ನೀವು ಬಾಹ್ಯದಿಂದ ಗಳಿಸಬಹುದು. ಓಕೆ, ಸೊ ನಿಮ್ದು ಏನು ಬಂಡವಾಳದ ಕೊರತೆ ಇರ್ತೈತಿ ಅದನ್ನಲ್ಲಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತೈತಿ. 2ನೇದು ಏನು ಹೊಣೆಗಾರಿಕೆ ಐತಿ ಅದು ನೀತಿಯ ಹೊಣೆಗಾರಿಕೆ ಇರ್ತೈತಿ.
ಹಾಗಾಗಿ ಒಂದು ಕಂಪನಿ ಸ್ಥಾಪನೆ ಮತ್ತು ಅದರಲ್ಲಿ ಯಾವ್ಯಾವ ಕಾನೂನಿ ಪ್ರಕ್ರಿಯೆ ಇರ್ತೈತಿ ಅದನ್ನ ನಾವು ತಿಳ್ಕೊಳ್ಳೋದು ಬಹಳ ಮಹತ್ವದಾಗಿರ್ತೈತಿ, ಸ್ಪೆಷಲಿ ಈಗಿನ ಯುಗದಲ್ಲಿ. ಯಾಕಂದ್ರೆ ಈಗ ಬರೋ ಸಮಯದಲ್ಲಿ ಎಲ್ಲ ಕಂಪನಿದ ಸಮಯಗಳನ್ನ ಬರೋದಲ್ಲ. ಮಹತ್ವದ ಪ್ರಮುಖವಾದ ವ್ಯವಹಾರ ಅಂತ ಹೇಳಿದ್ರು ಅಂದ್ರೆ ಇವು ಮೂರೇ: ಸೋಲ್ ಟ್ರೇಡಿಂಗ್ ಬಿಸ್ನೆಸ್, ಜಾಯಿಂಟ್ ಸ್ಟಾಕ್ ಕಂಪನಿ ಅಂಡ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇವು ಮೂರಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಮತ್ತೆ ಜ್ಞಾನ ಇರಲೇಬೇಕು. ಓಕೆ, ಸೊ ಏನ್ ಹೇಳ್ತಾರೆ ನೋಡ್ರಿ, ಅಧ್ಯಯನದಲ್ಲಿ ಚರ್ಚಿಸಿದಂತೆ ಕಂಪನಿ ಸ್ಥಾಪನೆಯು ಒಂದು ಸಂಕೀರ್ಣ ಚಟುವಟಿಕೆಯಾಗಿದೆ. ಏಕೆ ಸಂಕೀರ್ಣ ಚಟುವಟಿಕೆಯಾಗಿದೆ? ಏಕೆ ಅಂದರೆ ಇದರಲ್ಲಿ ನಿಮಗೆ ಬಹಳಷ್ಟು ದಸ್ತಾವೇಜುಗಳನ್ನು ಕೊಡೋದಿರ್ತೈತಿ, ಬಹಳಷ್ಟು ಪ್ರಕ್ರಿಯೆಗಳನ್ನು ಮಾಡೋದಿರ್ತಾವ. ಮತ್ತು ಇವು 1-2 ದಿನದಲ್ಲಿ ಆಗಂಗಿಲ್ಲ. ಕೆಲವೊಂದ್ಸತಿ 6 ತಿಂಗಳು ಹೋಗ್ತೈತಿ, ಕೆಲವೊಂದ್ಸತಿ 1 ವರ್ಷನೂ ಹೋಗ್ತೈತಿ. ಪ್ಲಸ್ ಬಹಳಷ್ಟು ಪ್ರಕಾರದ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ದವ್ರ ಕಡೆ ಕೊಡೋದಿರ್ತೈತಿ. ಹಾಗಾಗಿ ಯಾವಾಗ ಇದೆಲ್ಲ ಪ್ರಕ್ರಿಯೆ ನಡೀತಿರ್ತೈತಿ, ಇದು ಎಂತ ಚಟುವಟಿಕೆ ಅನಿಸ್ಬಿಡ್ತೈತಿ ನೋಡ್ರಿ, ಬಹಳ ಸಂಕೀರ್ಣ ಚಟುವಟಿಕೆ ಅನಿಸ್ಬಿಡ್ತೈತಿ. ಬಹಳಷ್ಟು ಕಾನೂನಾತ್ಮಕ ವಿಧಿವಿಧಾನಗಳು ಅನುಸರಣೆಯನ್ನು ಒಳಗೊಂಡಿರುತ್ತದೆ. ನೋಡ್ರಿ, ಇನ್ನೂ ಭಾರತದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ ಐತಿ. ದಟ್ ಎಲ್ಲಿ ಕಾನೂನು ಅಂತ ಶಬ್ದ ಬಂತು ಎಲ್ಲರೂ ಹೆದರ ಬಿಡ್ತಾರೆ. ಆಸ್ ಎ ಹಿಡ್ಕೊಂಡು ಅವ್ರು ಜೈಲ್ದಾಗಿನ ಹಾಕಿ ಬಿಡೋರು. ಓಕೆ, ಹಂಗಿರ್ಬಾರ್ದು. ಕಾನೂನು ಅಂತ ಯಾವಾಗ ಬಂತಂದ್ರೆ ಇಟ್ ಈಸ್ ಆಲ್ವೇಸ್ ಫಾರ್ ಯುವರ್ ಪ್ರೊಟೆಕ್ಷನ್. ಓಕೆ, ಸಹಾಯ ಮಾಡೋ ಸಲುವಾಗನೇ ಇರ್ತೈತಿ. ಈಗ ಒಂದು ಕಂಪನಿ ಕಾನೂನಾತ್ಮಕ ರೀತಿಯಿಂದ ನೀವು ಸ್ಥಾಪನೆ ಮಾಡಿದ್ರೆ ನಿಮಗೆ ಏನ್ ಲಾಭ ಆಗ್ತೈತಿ? ಮಂದಿದ ವಿಶ್ವಾಸ ಬರ್ತೈತಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತೈತಿ. ನಾಳೆ ಭವಿಷ್ಯದಾಗ ಏನೋ ಹೆಚ್ಚು ಕಮ್ಮಿ ಆಯ್ತಂದ್ರ ಬ್ಯಾಂಕ್ರಪ್ಸಿ ಡಿಕ್ಲೇರ್ ಮಾಡಾಕ ಅಥವಾ ಸಬ್ಸಿಡಿ ಬೇಡ, ಎಲ್ಲ ರೀತಿಯಿಂದ ಅದು ಅನುಕೂಲತೆ ಆಗ್ತೈತಿ. ಸೊ ಕಾನೂನಾತ್ಮಕ ಪ್ರಕ್ರಿಯೆಗಳು ಬಂದ್ಬಿಟ್ಟು ಅಂದ್ರೆ ಅಲ್ಲಿಂದನ ಓಡ ಹೋಗ್ಬಿಡೋದು ಹಂಗಾಗಿರ್ಬಾರ್ದು. ಬಟ್ ಸಾಮಾನ್ಯವಾಗಿ ನಾವು ಹಂಗೆ ನೋಡ್ತೀವಿ. ದಟ್ ಎಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆ ಅಂತ ಹೆಸರು ಬಂದು many of the people do not opt for that kind of business, and that is why only they go for partnership and sole trading business, because ಅದರಲ್ಲಿ ಬಹಳಷ್ಟು ಅಂತಾಪರಿ ಕಾನೂನು ಪ್ರಕ್ರಿಯೆ ಯಾವೂ ಇಲ್ಲ. ಓಕೆ, ಸೊ ಕಂಪನಿ ಸ್ಥಾಪನೆಯು ಕಾರ್ಯವಿಧಾನವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಅವುಗಳನ್ನು 3 ವಿಶಿಷ್ಟ ಹಂತಗಳಾಗಿ ವಿಂಗಡಿಸಲಾಗಿದೆ. ಸೊ ಈ ಇಡೀ ಪಾಠವನ್ನು ನಾವು ತಿಳ್ಕೋಬೇಕಾದ್ರೆ 3 ಭಾಗದಲ್ಲಿ ಹಂಚಿವಿ. ಬರೋ 4 ಕ್ಲಾಸ್ನಲ್ಲಿ ಈ ಪಾಠನೂ ಮುಗಿದೋಗ್ತೀವಿ. ಸೊ ಒಂದು ಕಂಪನಿಯ ಸ್ಥಾಪನೆ ಆಗಬೇಕಾದ್ರೆ ಯಾವ 3 ಹಂತಗಳನ್ನು ನಾವು ನೋಡ್ಕೋಬೇಕಾಗ್ತೈತಿ. ಎಲ್ಲಕ್ಕಿಂತ ಮೊದಲನೇದಂತೂ ಪ್ರವರ್ತನೆ. ಓಕೆ, ಎರಡನೇದು ಏನೈತಿ ನೋಡ್ರಿ, ನೋಂದಣಿ, ಮತ್ತು ಕೊನೆಯದು ಬಂಡವಾಳ ಸಂಗ್ರಹಣೆ. ಓಕೆ, ನೋಡ್ರಿ ಎಷ್ಟು ಈಸಿ ಐತಿ ನೆನಪಿಟ್ಕೊಳ್ಳೋಣ. ಮೊದಲನೇದು ಪ್ರವರ್ತನೆ. ಓಕೆ, ಪ್ರವರ್ತನೆ ಅಂದ್ರೆ ಏನು? ಪ್ರಮೋಷನ್. ಪ್ರಮೋಷನ್ ಅಂದ್ರೆ ಯಾರ ಮನಸ್ಸಿದಾಗ ಇದು ವಿಚಾರ ಬಂತು, ಹೌದಪ್ಪ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು, ಇಂಥ ಪ್ರಕಾರದ ಬಿಸ್ನೆಸ್ ಮಾಡಬೇಕು, ಈ ಏರಿಯಾದಲ್ಲಿ ಮಾಡಬೇಕು, ಈ ಪ್ರಾಡಕ್ಟ್ ಗೂಡ್ಸ್ ಅಥವಾ ಸರ್ವಿಸ್ಗಳನ್ನು ಮಾಡಬೇಕು ಅನ್ನೋದು ಫಸ್ಟ್ ಯಾರ ಮನಸ್ಸಿದಾಗ ಸಂಕಲ್ಪ ಬರ್ತೈತಿ ಮತ್ತು ಆ ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತ ಅವ್ರ ಇಚ್ಛೆ ತೋರಿಸ್ತಾರೋ ಅದನ್ನ ನಾವು ಏನಂತ ಕರಿತೀವಿ? ಪ್ರವರ್ತನೆ ಅಂತ ಕರಿತೀವಿ. ಒನ್ಸ್ ನೀವು ಎಲ್ಲ ಡಿಸಿಷನ್ ತಗೊಂಡ್ಬಿಟ್ರಿ, ಆಮೇಲೆ ಅದನ್ನ ಏನ್ ಮಾಡಿಸ್ತೀವಿ? ನೋಂದಣಿ ಮಾಡಿಸ್ತೀವಿ. ಒಂದು ಕಂಪನಿಗೆ ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗ್ತೈತಿ? ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಬಹಳಷ್ಟು ಡಾಕ್ಯುಮೆಂಟ್ ಸಬ್ಮಿಟೇಷನ್ ಇರ್ತೈತಿ. ನಾವು ನಾಳಿನ ಕ್ಲಾಸ್ದಲ್ಲಿ ನೋಡೋದಲ್ಲಿ. ಅಂಡ್ ಎಲ್ಲ ಆದ್ಮೇಲೆ ರಿಜಿಸ್ಟ್ರೇಷನ್ ಆಯ್ತು, ಒಳ್ಳೆ ಬಿಸ್ನೆಸ್ ನೋಡ್ಕೊಂಡಿರಿ, ಆಮೇಲೆ ಏನ್ ಬೇಕು ನೋಡ್ರಿ, ಬಿಸ್ನೆಸ್ ನಡೆಸಬೇಕಾದ್ರೆ ಬಂಡವಾಳ ಬೇಕು. ಸೊ ಒಂದು ಕಂಪನಿದ ವೈಶಿಷ್ಟ್ಯತೆನ ಏನೈತಿ, ಅವ್ರ ಬಂಡವಾಳವನ್ನು ಬಾಹ್ಯದಿಂದ ಸಂಗ್ರಹಣೆ ಮಾಡ್ತಾರೋ. ಯಾರ ಕಡೆಯಿಂದ ಸಂಗ್ರಹಣೆ ಮಾಡ್ತಾರೋ? ಶೇರ್ ಹೋಲ್ಡರ್ಸ್ ಕಡೆಯಿಂದ ಸಂಗ್ರಹಣೆ ಮಾಡ್ತಾರೆ. ಸೊ ಹೌ ದೇ ಆರ್ ಸಬ್ಸ್ಕ್ರೈಬಿಂಗ್ ದ ಕ್ಯಾಪಿಟಲ್, ದಟ್ ಈಸ್ ದ ಥರ್ಡ್ ಸ್ಟೇಜ್ ಇನ್ ಟು ದ ಫಾರ್ಮೇಶನ್ ಆಫ್ ಅ ಕಂಪನಿ. ಸೊ ಒಂದು ಕಂಪನಿ ಸ್ಥಾಪನೆ ಆಗಬೇಕಾದ್ರೆ ಎಷ್ಟು ಹಂತಗಳು ಅದಾವು? 3. ಯಾವ ನೋಡ್ರಿ ಅವು? ಪ್ರವರ್ತನೆ, ನೋಂದಣಿ ಮತ್ತು ಬಂಡವಾಳ ಸಂಗ್ರಹಣೆ. So what are the distinct stages in the formation of a company? Only 3 stages. First one is promotion, second is incorporation, and the third and last one is subscription of the capital. Okay, now let us go for the first one, that is promotion. ಈಗ ಪ್ರಮೋಷನ್ ಅಂದ್ರೆ ಏನ್ ನೋಡ್ರಿ, ಯಾರು ಅದನ್ನ ಪ್ರಚಾರ ಮಾಡ್ತಾರೆ. ಸೊ ಪ್ರಚಾರ ಮಾಡೋರಿಗೆ ನಾವು ಏನಂತ ಕರಿತೀವಿ? ಪ್ರಮೋಟರ್ ಅಂತ ಕರಿತೀವಿ. ಕನ್ನಡದಲ್ಲಿ ಪ್ರವರ್ತಕರು. ಓಕೆ, ಸೊ ಪ್ರವರ್ತಕರು ಯಾರು, ಅದರ ಅರ್ಥ ಏನು? ವಾಟ್ ಡು ಯು ಮೀನ್ ಬೈ ಅ ಪ್ರಮೋಟರ್? ದಿಸ್ ಇಸ್ ಅ 2 marks question. It is always asked into your exam. Okay, so a promoter is said to be
be the one who undertakes to form a company with reference to a given project and to set it going, and who takes the necessary steps to accomplish that process. See, 3 sentences are given. 3 ವಾಕ್ಯ ಅದಾವ. If you understand, remembering will become easy. ಏನು ಹೇಳ್ತಾರೋ? Promoter, whom we can call as a promoter, one who undertakes. Undertakes means what? To take the charge, to take the responsibility. Who undertakes to form a company. So whatever paperwork is there, registration is there, incorporation is there, this all headache, this all procedure, everything will be done by this particular person with reference to a given project. Now it may be anything. It may be a joint venture, it may be a construction project, it may be of producing certain goods for certain industry. It may be anything. Okay. So reference to a given project and to set it going. Set it going means what? To start that company and set it going. And who takes the necessary steps to accomplish that purpose. Which purpose? To form the company. So here the promoter is taking all the risk, all the responsibility, all the duties to form a company. So promoters are the people who undertaking the job, the risk, the responsibility, because they know the procedure how to form a company. So the people who are involved in forming a company are called as promoters. Okay. So ಏನು ಹೇಳ್ತಾರೆ ನೋಡಿ, ಯೋಜಿತ ವ್ಯವಹಾರದ ಉದ್ದೇಶಗಳನ್ನು ಕಾರ್ಯಗತಗೊಳಿಸಲು ಯಾರು ಅಗತ್ಯ ಕ್ರಮ ತೆಗೆದುಕೊಂಡು ಕಂಪನಿ ಸ್ಥಾಪಿಸಿ ಅದು ಕಾರ್ಯೋನ್ಮುಖವಾಗುವಂತೆ ಮಾಡುತ್ತಾರೋ ಅವರೆಲ್ಲರೂ ಪ್ರವರ್ತಕರೇ ನೀಸಿಕೊಳ್ಳುತ್ತಾರೋ. ಓಕೆ, ಕೊಳ್ಳುತ್ತಾರೆ. ಸೊ ಇಲ್ಲಿ ಏನ್ ಹೇಳಿಕೆ ಅವ್ರು ಪ್ರಯತ್ನ ಮಾಡಕತ್ತಾರು, ಯಾವ ವ್ಯಕ್ತಿಗಳು ಒಂದು ಕಂಪನಿಯ ಸ್ಥಾಪನೆ ಆಯಿತು ಮತ್ತು ಆ ಸ್ಥಾಪನೆ ಸಲುವಾಗಿ ಏನೇನು ಕಾರ್ಯವಿಧಾನ ಐತಿ, ಏನೇನು ಪ್ರೊಸೀಜರ್ ಐತಿ, ಅದನ್ನ ಯಾರು ಮಾಡಿಕೊಡ್ತಾರೋ ಅವ್ರು ಎಲ್ಲರಿಗೂ ನಾವು ಏನಂತ ಕರಿತೀವಿ? ಪ್ರವರ್ತಕರು ಅಂತ ಕರಿತೀವಿ. Now that was the meaning and this is the definition. Okay, and this is completely full page definition. Okay, right from there till here. So if they ask you what is the definition of a promoter, you have to write this everything. So I don't know how you are going to by heart it, but you have to by heart it. Okay, so what it says, as per section 69, a promoter means a person. Okay, so according to the act, which act we are speaking about here right now? The Companies Act 2013. So in the Companies Act 2013, the section 69 clearly states that who can be called as a promoter. Now this clarification is very important. Why it is important? Because in a company there will be promoters, there will be shareholders, there will be directors, there will be investors, there will be creditors. So the company should know that what is the role of that particular person into that company, isn't it? So that's why here the Companies Act 2013 clearly mentions that whom we can call as a promoter. So a promoter means a person, condition 1, who has been named as such in the prospectus or is identified by the company in the annual return referred to in the section 92. Okay, understand this. Now see here, you are going to learn all technical terms. School dagilla ನೀವು ಕಾಲೇಜಿಗೆ ಬಂದಿರಿ. ಓಕೆ, ಸೊ ಹಾಗಾಗಿ ಬಹಳಷ್ಟು ಟೆಕ್ನಿಕಲ್ ಟರ್ಮ್ಸ್ ಕಲಿತೀರಿ, ಕಾನೂನಿ ಭಾಷೆಗಳನ್ನು ಕಲಿತೀರಿ, ಮತ್ತು ಬಿಸ್ನೆಸ್ ಗಳನ್ನು ಕಲಿಯಕತ್ತೀರಿ ಅಂದ್ರೆ ಅಲ್ಟಿಮೇಟ್ಲಿ ಅದರಾಗ ಕಾನೂನದ ಸಮಾವೇಶ ಇರ್ತೈತಿ. Okay, so you have to look and understand towards the things in that way. Okay, you cannot be a small school going boy and girl who are always looking for small shortcuts. Okay, so prospectus ಏನೈತಿ, that is the kind of subscription, that is the kind of booklet in which all the details of the company is given. So if in that prospectus the promoter's name has been mentioned as a promoter, then he will be called as a promoter, or he is identified by the company in the annual return
written, referred to in section 92. So if in section 92 also, if his name has been referred, then that person can be called as a promoter. Or, so it means what? Any of the condition if is satisfied, that kind of person will be called as a promoter. Okay? Or who has control over the affairs of the company. He has the complete charge that what, when, where, how the functioning should happen. Directly or indirectly. Not necessarily he is coming to the office, coming to the company and taking the major decisions. He might be sitting back in the home, and from there only he might be taking all the major decisions. So that is called indirectly. Okay, so who has control over the affairs of the company directly or indirectly, whether as a shareholder, director or otherwise, then that kind of person is also called as a promoter. So a promoter can be a shareholder, can be a director, or he can be somebody else also. Okay. Now, in accordance with whose advice, directions or instructions the board of directors of the company is accustomed to act. See what they are saying? In accordance with whose advice or directions. Just a second. Yes, so as we were saying that in accordance with whose advice, directions or instructions the board of directors of the company is accustomed to act, means this is the person who is framing the board of directors. Okay, so he has that much power and position to take all that kind of decisions, then that person will be called as a promoter. However, it is provided that nothing in this subclause shall apply to a person who is acting merely in a professional capacity. Means what? Many a times, see, whenever the business is being started, many surveys are being done, advices are being taken from consultancy firms. So those people are performing only in the professional capacity. So those people cannot be called as a promoter. Only the person who satisfies these three conditions, only that person can be called as a promoter. Okay. Now let us understand the same in Kannada. Okay. So ಪ್ರವರ್ತಕನೆಯ ವ್ಯಾಖ್ಯಾನ. ಈಗ ನೀವು ನೋಡ್ತೀರಿ ವ್ಯಾಖ್ಯಾನ ಬಹಳ ದೊಡ್ಡದೈತಿ. ಸೊ ಪರೀಕ್ಷೆಯಲ್ಲಿ ಇಷ್ಟು ನೀವು ಸಂಪೂರ್ಣವಾಗಿ ಬರೆಯಬೇಕಾಗ್ತೈತಿ ಇಫ್ ಇದನ್ನವರು ಕೇಳ್ಯಾರು. ದಟ್ ಪ್ರವರ್ತಕನೆಯದ ವ್ಯಾಖ್ಯಾನವನ್ನು ನೀಡಿ. ಸೊ ಕಲಂ 69ರ ಪ್ರಕಾರ ಪ್ರವರ್ತನೆ ಎಂದರೆ ಯಾರು? ಪರಿಚಯ ಪತ್ರಿಕೆಯಲ್ಲಿ, ಪರಿಚಯ ಪತ್ರಿಕೆ ಅಂದ್ರೆ ಏನು ನೋಡ್ರಿ? ಪ್ರಾಸ್ಪೆಕ್ಟಸ್ ಅಂದ್ರೆ ಏನು? ಆ ಒಂದು ಪತ್ರಿಕೆಯಲ್ಲಿ ಈ ಕಂಪನಿ ಎಲ್ಲೈತಿ, ಎಲ್ಲಿ ಸ್ಥಾಪನೆ ಆಗೈತಿ, ಯಾವಾಗ ಸ್ಥಾಪನೆ ಆಗೈತಿ, ಏನ್ ಕಾರ್ಯ ಮಾಡ್ತಾರು, ಅವ್ರದ್ದು ವ್ಯಾಪಾರ ಎಷ್ಟೈತಿ, ನಿರ್ವಾಹಕರು ಯಾರದಾರು, ಷೇರುದಾರರು ಯಾರದಾರು, ಎಲ್ಲ ಸಂಪೂರ್ಣ ಮಾಹಿತಿ ಅದ್ರಾಗ ಕೊಟ್ಟಿರ್ತೀವಿ. ಅವ್ರ ಲೈಸೆನ್ಸ್ ನಂಬರ್, ರಿಜಿಸ್ಟರ್ ನಂಬರ್ ಎಲ್ಲಾನು ಅದ್ರಾಗ ಮೆನ್ಷನ್ ಇರ್ತೀವಿ. ಸೊ ಪರಿಚಯ ಪತ್ರಿಕೆಯಲ್ಲಿ ಹೇಗೆಂದು ಹೆಸರಿಸಲ್ಪಟ್ಟ ಅಥವಾ ಕಲಮ 92ರಲ್ಲಿ ಉಲ್ಲೇಖಿಸಿರುವಂತೆ ಕಂಪನಿಯ ವಾರ್ಷಿಕ ವರದಿಯಲ್ಲಿ ಗುರುತಿಸಲ್ಪಟ್ಟಿರುವ, ಓಕೆ, ಸೊ ಯಾರ್ಯಾರಿಗೆ ನೀವು ಪರಿಚಯ ಪತ್ರದಲ್ಲಿ ಅವ್ರದ್ದು ಒಂದು ಮೆನ್ಷನ್ ಮಾಡಿರಿ, ಅವ್ರದ್ದು ಹೆಸರನ್ನು ಹೇಳಿರಿ, ಅವ್ರೆಲ್ಲರೂ ಏನಾಗ್ತಾರ ನೋಡ್ರಿ? ಪ್ರವರ್ತಕರು ಆಗ್ತಾರು. ಅಥವಾ ಏನ್ ಕಲಂ 92 ಐತಿ ಅದ್ರಾಗ ಅವ್ರ ಬಗ್ಗೆ ಏನಾರ ಮಾಹಿತಿ ಹೇಳ್ಯಾರಂದ್ರೂ ಅವ್ರು ಏನಾಗ್ತಾರು? ಪ್ರವರ್ತಕರು ಆಗ್ತಾರ. ಮತ್ತೇನ್ ಹೇಳ್ತಾರ ನೋಡಿ? ಷೇರುದಾರರ, ನಿರ್ದೇಶಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಂಪನಿಯ ವ್ಯವಹಾರಗಳ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ನಿಯಂತ್ರಣ ಹೊಂದಿರುವ, ಸೊ ಯಾವ ವ್ಯಕ್ತಿ ಅವು ತಾನ ಷೇರುದಾರನು ಅದಾನು ಅಥವಾ ಅಧ್ಯಕ್ಷರೇ ಅದಾರು ಅಥವಾ ಇನ್ನು ಯಾವುದರ ರೀತಿಯಲ್ಲಿ ಕಂಪನಿಯದ ವ್ಯವಹಾರಗಳ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ, ನೇರವಾಗಿ ಅಂದ್ರೆ ತಾವಾಗಿ ಖುದ್ದಾಗಿ ಅಲ್ಲಿ ದಿನಾನು ಬಂದು ಕಾರ್ಯಚಟುವಟಿಕೆಗಳನ್ನು ನೋಡ್ಕೋಬಹುದು, ಅಥವಾ ಪರೋಕ್ಷವಾಗಿ ಹೊರಗಿದ್ದು ಅದರ ಕಾರ್ಯಚಟುವಟಿಕೆ ಮೇಲೆ ಲಕ್ಷ್ಯ ಕೊಡೋದಿಲ್ಲ. ಅಂಥವ್ರು ಎಲ್ಲರಿಗೂ ನಾವು ಏನಂತ ಕರಿತೀವಿ? ಪ್ರವರ್ತಕರು ಅಂತ ಕರಿತೀವಿ. ಅಥವಾ ಯಾರ ಸಲಹೆ, ನಿರ್ದೇಶನ ಅಥವಾ ಸೂಚನೆಗಳಿಗೆ
ಅನುಸಾರವಾಗಿ ಕಂಪನಿಯ ನಿರ್ದೇಶಕ ಮಂಡಳಿಯ ಕಾರ್ಯನಿರ್ವಹಿಸಬೇಕಾಗಿರುತ್ತದೆಯೋ ಅಂತಹ ವ್ಯಕ್ತಿಗೂ ನಾವು ಏನಂತ ಕರಿತೀವಿ? ಪ್ರವರ್ತಕರು ಅಂತ ಕರಿತೀವಿ. ಸೊ ಯಾರಿದ ನಿರ್ದೇಶಕರ ಮಂಡಳಿ ಅಥವಾ ನಿರ್ವಾಹಕರ ಮಂಡಳಿದ ಸ್ಥಾಪನೆ ಮಾಡ್ತೀವಿ, ಅವ್ರು ಅದರಾಗಿ ಇರಬಹುದು ಅಥವಾ ಇರುವಂಗೂ ಇಲ್ಲ, ಬಟ್ ಅದರಲ್ಲಿ ಅವ್ರದ ಒಂದು ಸಹಭಾಗ ಐತಿ, ಅವ್ರದೊಂದು ಸಲಹೆ ಐತಿ, ನಿರ್ದೇಶನ ಐತಿ, ಅಂತ ವ್ಯಕ್ತಿಗೂ ಏನಂತ ಕರಿಬಹುದು? ಪ್ರವರ್ತಕರು ಅಂತ ಕರಿಬಹುದು. ಸೊ ಈ ಮೂರದಾಗಿಂದ ಯಾವ ಕಂಡೀಷನ್ಗೂ ಅಪ್ಲೈ ಆಗ್ತಿತ್ತಂದ್ರ ಆ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ಪ್ರವರ್ತಕರು ಅಂತ ಕರಿತೀವಿ. ಓಕೆ, ಮುಂದೆ ಏನ್ ಹೇಳ್ತಾರೆ ನೋಡಿ. ಆದಾಗ್ಯೂ ಕೇವಲ ವೃತ್ತಿಪರನ ಸ್ಥಾನದಲ್ಲಿನ ಕೆಲಸ ನಿರ್ವಹಿಸುತ್ತಿರುವ ಒಬ್ಬ ವ್ಯಕ್ತಿಗೆ ಈ ಕಲಮಿನಲ್ಲಿರುವ ಯಾವುದೂ ಅನ್ವಯಿಸುವುದಿಲ್ಲ. ಓಕೆ, ಸೊ ಇವು ಮೂರು ಬಿಟ್ರೆ ಬೇರೆ ಯಾವುದೇ ಮಾತು ಇತ್ತಂದ್ರೆ ಅವ್ರಿಗೆ ನಾವು ಪ್ರಮೋಟರ್ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಓಕೆ, ಈಗ ಒಂದು ಪ್ರವರ್ತಕರ ಕಾರ್ಯ ಏನಿರ್ತೈತಿ, ಏನ್ ಕೆಲಸ ಮಾಡ್ತಾರೆ ಇವರು? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅ ಪ್ರಮೋಟರ್? ವೈ ದೇ ಹ್ಯಾವ್ ಸೋ ಮಚ್ ಇಂಪಾರ್ಟೆನ್ಸ್? ವೇರ್ ದೇ ಹ್ಯಾವ್ ದ ಅಥಾರಿಟಿ ಟು frame the board of directors committee, where the person has the capacity to become the director himself, or he can also become a shareholder. ಏನ್ ಅಂತ ಕೆಲಸ ಇವರು ಪ್ರಮೋಟರ್ಸ್ ಮಾಡ್ತಾರೋ ಅದನ್ನು ತಿಳ್ಕೊ. ಫಸ್ಟ್ ಅಂದ್ರು ದೇ ಐಡೆಂಟಿಫಿಕೇಶನ್ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ, ವ್ಯವಹಾರದ ಅವಕಾಶಗಳನ್ನು ಗುರುತಿಸುವುದು. ಸೊ ಯಾವುದು ನೋಡ್ರಿ, ಎಲ್ಲಾ ರೀಜನ್ದಲ್ಲಿ ಬೇರೆ ಪ್ರಕಾರದ ಬಿಸ್ನೆಸ್ ಅಪಾರ್ಚುನಿಟೀಸ್ ಇರ್ತಾವ. Depending upon the geography, depending upon the demography, depending upon the other climatical conditions, every area has certain kind of business opportunity. Not only that, the age group, the youth, the gender ratio, the population, everything decides the business opportunity. ಸೊ ಪ್ರತಿ ಒಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ರಕಾರದ ಏನಿರ್ತಾವ ನೋಡ್ರಿ, ಬಿಸ್ನೆಸ್ ಅಪಾರ್ಚುನಿಟಿ ಇರ್ತಾವ. ಸೊ ಅದನ್ನು ಯಾರು ಕಂಡು ಹಿಡಿತಾರೋ ಅಥವಾ ಇವ್ರ ಕೆಲಸನೇ ಏನೈತಿ ಅಂತ ಬೇರೆ ಬೇರೆ ಬಿಸ್ನೆಸ್ ಅಪಾರ್ಚುನಿಟಿಗಳನ್ನು ಕಂಡು ಹಿಡಿಯೋದು. ನೋಡ್ರಿ, ಒಂದು ವ್ಯಕ್ತಿಗೆ ಸಾಮಾನ್ಯವಾಗಿ ಒಂದು ದಿನದಲ್ಲಿ 100 ಐಡಿಯಾಸ್ ಬರ್ತಾವ, ಬಟ್ ನಾಟ್ ಎವ್ರಿ ಐಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಸಕ್ಸಸ್ಫುಲ್. ಸೊ ವೆನ್ ಎವರ್ ವಿ ಸ್ಪೀಕ್ ಅಬೌಟ್ ಬಿಸ್ನೆಸ್ ಆಲ್ಸೋ ಇಟ್ಸ್ ದ ಸೇಮ್. ಯಾವಾಗ ಒಬ್ಬ ವ್ಯಕ್ತಿ ಬಿಸ್ನೆಸ್ ಚಾಲೂ ಮಾಡ್ಬೇಕಂತ ನಿರ್ಧಾರ ತಗೋತಾನೋ ಅವ್ರಿಗೆ ಬಹಳಷ್ಟು ಬಿಸ್ನೆಸ್ ಐಡಿಯಾಸ್ ಬರ್ತಾವ, ಬಟ್ ಪ್ರತಿ ಒಂದು ಬಿಸ್ನೆಸ್ ಐಡಿಯಾ ನಡೀತೈತಿ, ಸಕ್ಸಸ್ ಆಗ್ತೈತಿ ಅಂತ ಇರಂಗಿಲ್ಲ. ಬಟ್ ಆದ್ರೂ ಮೊದಲನೇ ಸ್ಟೆಪ್ ಅಂತ ಏನೈತಿ? ಗುರುತ ಹಿಡಿಯುವುದು, ಕಂಡು ಹಿಡಿಯುವುದು. ಓಕೆ, ಸೊ ಫಸ್ಟ್ ಇವ್ರು ಏನ್ ಮಾಡ್ತಾರೆ ನೋಡ್ರಿ, ಎಲ್ಲ ಎಲ್ಲಿ ಏನೇನ್ ಬಿಸ್ನೆಸ್ ಅಪಾರ್ಚುನಿಟಿ ಅದಾವ ಅದನ್ನ ಗುರುತು ಹಿಡಿತಾರೆ. ದೆನ್ ಫೀಸಿಬಿಲಿಟಿ ಸ್ಟಡೀಸ್. ಓಕೆ, ಕಾರ್ಯಸಾಧ್ಯತೆ ಅಧ್ಯಯನಗಳು. ಒಂದು ಶಾಣೆ ವ್ಯಕ್ತಿ ಯಾವಾಗ ಶಾಣೆ ಆಗ್ತಾನೋ, ಯಾವಾಗ ಸರಿಗೆ ಸರಿ, ತಪ್ಪಿಗೆ ತಪ್ಪು, ಸಾಧ್ಯಗೆ ಸಾಧ್ಯ, ಅಸಾಧ್ಯಗೆ ಸಾಧ್ಯ ಹೇಳುವಷ್ಟ ಶಕ್ತಿವನ್ನು ಇಟ್ಕೋತಾನೆ. ಸೊ ಬಿಸ್ನೆಸ್ ಬಹಳ ಚಲೋ ಐತಿ, ಸಕ್ಸಸ್ ಆಗತೈತಿ, ಮಾಡೇ ಬಿಡೋನು, ಹೋಗೇ ಬಿಡೋನು, ಹಂಗೆಂದು ಡಿಸಿಷನ್ ತಗೋಬಾರದು. ಸೊ ಒಂದು ಸಲ ನಿಮ್ ಕಡೆ ಐಡಿಯಾ ಬಂತು, ಅದು ನಿಮಗೆ ಬಹಳ ಒಳ್ಳೇದು ಅನ್ಸಾಕತೈತಿ, ಅದು ಬಂದ ಮೇಲೆ ನೀವು ಏನ್ ಮಾಡಬೇಕು? ಯು ಹ್ಯಾವ್ ಟು ಲುಕ್ ಫಾರ್ ದೀಸ್ 3 ಚೆಕ್ಸ್, ವೆದರ್ ಇಟ್ಸ್ ಪಾಸಿಬಲ್, ನಾಟ್ ಪಾಸಿಬಲ್, ಪಾಸಿಬಲ್, ನಾಟ್ ಪಾಸಿಬಲ್. Okay, so this is very very important step. Here only your 90 to 95 business ideas, 90 to 95% business ideas will get cancelled. Why? It has to go through these feasibility stages. Okay, feasibility means what? Which is practically possible. That is called feasible. Okay, ಸಾಧ್ಯತೆ, ಕಾರ್ಯ ಸಾಧ್ಯತೆ ಆಗೋ ಕ್ಷಮತೆ ಆ ಐಡಿಯಾದಲ್ಲಿ, ಆ ಅಪಾರ್ಚುನಿಟಿದಲ್ಲಿ ಐತೋ ಇಲ್ಲ ನೀವು ನೋಡಬೇಕಾಗ್ತದೆ. ಸೊ ಫಸ್ಟ್ ಯು ಹ್ಯಾವ್ ಟು ಸಿ ದ ಟೆಕ್ನಿಕಲ್ ಫೀಸಿಬಿಲಿಟಿ. ಓಕೆ, ಸಪೋಸ್ ಮೆನಿ ಪೀಪಲ್ ಆರ್ ಡೂಯಿಂಗ್ ರಿಸರ್ಚ್ ದಟ್ ಹೌ ಟು ಕನ್ವರ್ಟ್ ದ ಸಾಲ್ಟಿ ವಾಟರ್ ಇಂಟು normal water. Okay, now see, salty water we cannot use for our daily consumption, and the way we are using the water and the wastages that are happening, the water bodies are depleting. Okay, so many scientists are spending lots and lots of rupees on making the research to convert the sea water into normal water. Now see, the earth is surrounded by
ಇಟ್ಸ್ ಆಲ್ಮೋಸ್ಟ್ 2/3 ಆಫ್ ವಾಟರ್ ಓನ್ಲಿ. ಓಕೆ, ಸೊ ಯಾವಾಗ ನೀರಿನ ಇಷ್ಟೆಲ್ಲ ಸಮಸ್ಯೆ ಆಗಕತ್ತೈತಿ, ಕುಡಿಯೋ ನೀರಾಯ್ತು, ಉಪಯೋಗ ಮಾಡೋ ನೀರಾಯ್ತು, ಸೊ ಬಹಳಷ್ಟು ವೈಜ್ಞಾನಿಕರು ಏನ್ ಮಾಡ್ಲಿಕ್ಕತ್ತಾರ ನೋಡ್ರಿ, ಏನ್ ಸಮುದ್ರದ ನೀರ್ ಐತಿ, ಉಪ್ಪಿನ ನೀರ್ ಐತಿ, ಅದನ್ನ ಯಾವ ರೀತಿಯಿಂದ ನಾರ್ಮಲ್ ನೀರೊಳಗೆ ಕನ್ವರ್ಟ್ ಮಾಡಿ ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ಬೋದು ಅನ್ನೋದು ಬಹಳಷ್ಟು ರಿಸರ್ಚ್ ನಡೀಲಿಕ್ಕತ್ತೈತಿ. ಓಕೆ, ಬಟ್ ಟೆಕ್ನಿಕಲಿ ನಮ್ಮ ಕಡೆ ಅಂತ ಟೆಕ್ನಾಲಜಿ ಐತಿ ದಟ್ ವಿ ಕ್ಯಾನ್ ಯೂಸ್ ದಟ್ ಕೈಂಡ್ ಆಫ್ ಟೆಕ್ನಾಲಜಿ ಅಂಡ್ ಮೇಕ್ ದಟ್ ಕೈಂಡ್ ಆಫ್ ವಾಟರ್ ಪ್ಯೂರಿಫೈಯರ್ಸ್. ಬಂತಂದ್ರೂ ಕ್ಯಾನ್ ಇಟ್ ಬಿ ಪಾಸಿಬಲ್ ಟು ರೀಚ್ ಇಟ್ ಟು ಹೋಮ್, or does the government have that much money to support that kind of projects? Okay, so these are the questions that we need to ask. ಸೊ ನೋಡ್ರಿ, ಯಾವಾಗಲೂ ಯಾವುದೇ ಬಿಸ್ನೆಸ್ ಮಾಡ್ರಿ ಈಗಿನ ಕಾಲದಾಗ ಅದ್ರ ಟೆಕ್ನಾಲಜಿ ಅಂತೂ ಐತೆ ಐತಿ. ಈಗಿಲ್ಲ ಅಂದ್ರೆ ಇವತ್ತಿನ 10-15 ವರ್ಷ ಆದ್ಮೇಲೆ 100% ಇರ್ತೈತಿ. ಸೊ ನಿಮ್ದು ಫ್ಯೂಚರ್ ಅಂದ್ರೆ ಭವಿಷ್ಯದಾಗ ಐತಿ. ಓಕೆ, ಸೊ ದೇರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ whenever you are starting a business that technically how much feasible that idea is. Okay, there are many countries who are converting that salty water into normal usable water, but then they are using it also very justly. Okay, ನಮ್ಗಂತೆ ಬೇಕಾದಂಗೆ ಎಲ್ಲಿ ಬೇಕಾದಲ್ಲಿ ನೀರು ಸುರಿಯೋದು, ಹೆಂಗ್ ಬೇಕಾದಂಗೆ ಉಪಯೋಗ ಮಾಡೋದು, ವೇಸ್ಟೇಜ್ ಮಾಡೋದು ಹಂಗೆ ಮಾಡಂಗಿಲ್ಲ. ಪ್ಲಸ್ ನಮ್ಮಷ್ಟು ಜನಸಂಖ್ಯೆನೂ ಇಲ್ಲ ಅವ್ರ ಕಡೆ. ಓಕೆ, ಸೊ ನೋಡ್ರಿ, ಬಹಳಷ್ಟು ಯಾವಾಗ ನಿಮ್ ಕಡೆ ಒಂದು ಬಿಸ್ನೆಸ್ ಐಡಿಯಾ ಬರ್ತೈತಿ, ಇದಂತೂ ಒಂದು ನೀರದ ಮಾತಾಡಿ. ಸಪೋಸ್ ನಾಳೆ ಆಟೋಮೊಬೈಲ್ ಇಂಡಸ್ಟ್ರಿದಲ್ಲಿನೂ ಯು ಕ್ಯಾನ್ ಥಿಂಕ್, ಸಿ ಇನ್ ಫ್ಯೂ ಡೇಸ್ ಅಗೋ ಓನ್ಲಿ ದೇರ್ ವಾಸ್ ಅ ನ್ಯೂಸ್ that by 2030 is not too far, only 10 years from now, London is planning to ban the petrol diesel vehicles only, complete ban. Hangadre ಏನು ವಾಹನ ಉಪಯೋಗ ಮಾಡೋದು ಬಿಟ್ಟು ಬಿಡ್ತಾರೋ? No, they will shift for electronic vehicles. Okay, so then technically whether it is possible, do they have that much power supply to give? Okay, that is what they need to think. Of course they might be having, then only they are taking such kind of decisions. So for them it is possible. Is it possible for India to go on the same path? Think, not possible. Why? We are not getting sufficient electricity for the household only, isn't it? For the factories and the farmers only are suffering. Then in that case, for domestic use, for the industrial vehicles, will it be possible? We need to think a lot about that. So that's where this step comes into the role, to think technically possible or not possible. Okay, but yes, of course, if we get a right solution, right kind of technology is there, nothing is impossible. Okay, so ಯಾವಾಗ ಒಂದು ಅವಕಾಶವನ್ನು ಗುರುತು ಹಿಡಿತೀರಿ, ಈ 3 ಹಂತಗಳನ್ನು ನೀವು ಬಹಳ ಪ್ರಾಮಾಣಿಕದಿಂದ ನೋಡ್ಕೊಳ್ಳೋದು ಮಹತ್ವದೈತಿ. ಯಾವುದೋ ಒಂದು ಕಾಲ್ಪನಿಕ ಲೋಕದಲ್ಲಿ ಇದ್ದು ನೀವು ಬಿಸ್ನೆಸ್ ಅನ್ನು ಚಾಲು ಮಾಡಿಬಿಟ್ರೆ ಅಂದ್ರೆ ನಿಮಗೆ ಸಕ್ಸಸ್ ಸಿಗ್ತೈತಿ, ನೋ ಗ್ಯಾರಂಟಿ. ಹಾಗಾಗಿ ತಾಂತ್ರಿಕತೆಯಲ್ಲಿ ಎಷ್ಟು ಕಾರ್ಯ ಸಾಧ್ಯತೆ ಐತಿ ಅದನ್ನ ನಾವು ನೋಡ್ಕೊಳ್ಳಬೇಕಾಗ್ತೈತಿ. ಸೊ ನಿಮ್ದು ಎಂಥ ಬಿಸ್ನೆಸ್ ಐತಿ, ಅದರಲ್ಲಿ ಎಷ್ಟು ತಾಂತ್ರಿಕ ಜ್ಞಾನದ ಅವಶ್ಯಕತೆ ಐತಿ, ಅದರ ಮೇಲೆನೂ ಅದು ಡಿಪೆಂಡೆಂಟ್ ಆಗ್ತೈತಿ. ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಫೈನಾನ್ಷಿಯಲ್ ಫೀಸಿಯಾಬಿಲಿಟಿ. ದುಡ್ಡದ ಕೊರತೆ ಆಲ್ವೇಸ್ ಇರ್ತೈತಿ. ಓಕೆ, ಹಣಕಾಸಿನ ಲಭ್ಯತೆಯ ಕಾರ್ಯಸಾಧ್ಯತೆ. ಸಿ, even if it is a joint stock company, not necessary that people will come and die to invest into your company. No. Yes, we'll continue in some time. Welcome back to the class. So we are continuing this class after the power cut-off. So see, in India or in developing countries, you need to take the technical feasibility into consideration. Okay, so whenever you are thinking of a new business idea, new business opportunity, not necessarily it will work. Okay, there will be technical issues which may hamper that business idea. Okay, so hangagi ಈಗಿನ ಕಾಲದಲ್ಲಿ ತಾಂತ್ರಿಕತೆಯ ಕಾರ್ಯ ಸಾಧ್ಯತೆ ಎಷ್ಟೈತಿ ಅದನ್ನು ನಾವು ಲೆಕ್ಕದಲ್ಲಿ ತಗೊಳ್ಳುವುದು ಅನಿವಾರ್ಯತೆ ಐತಿ. ಓಕೆ, ಈಗ ತಾನೇ ಇದೇ ಕ್ಲಾಸಲ್ಲಿ ನೀವು ನೋಡಿದ್ರಿ, 2 ಸಲ ನಾವು ಕ್ಲಾಸನ್ನು ನಿಂದಿರಿಸಬೇಕಾಯ್ತು. ಒಂದು ಸಲ ಡ್ಯೂ ಟು ಸಮ್ ಅನದರ್ ಇಶ್ಯೂಸ್ ಅಂಡ್ 1 more ಟೈಮ್ ಬಿಕಾಸ್ ಲೈಟ್ ಹೋಯ್ತು. ಓಕೆ, ಈಗ ಲೈಟ್ ಯಾವಾಗ ಬಂದೈತಿ, 1.5 ತಾಸು ಆಮೇಲೆ ಬಂದೈತಿ. ಓಕೆ, ಅಂಡ್ ಆಫ್ಟರ್ ದ್ಯಾಟ್ ಐ ಆಮ್ ಕಂಟಿನ್ಯೂಯಿಂಗ್ ದಿಸ್ ಕ್ಲಾಸ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದಿಸ್, that in business, like electricity has
lots of importance, especially if it is into industrial area, factories. Of course, generators are there, but then how far, how much generator can be used? But ಕೆಲವೊಂದು ಜಾಗದಲ್ಲಿ suppose generator ಇಲ್ಲ, then that is again a big major issue, because to buy a generator you require money, finance. Okay, so therefore you ಎಲ್ಲ ಮಾತುಗಳನ್ನು ಇದೆಲ್ಲ ಮೆಂಟಲ್ ಪ್ರಾಸೆಸ್ ಐತೆ ನೋಡ್ರಿ. ಇದೇನು ಈ ಪೇಜ್ ಮೇಲೆ ಬರ್ದಿರುವಂತ ಪಾಯಿಂಟ್ಸ್ ಅದಾವು, ಇವು ಎಲ್ಲ ಮೆಂಟಲಿ ಮೊದಲು ನೀವು ವಿಚಾರ ಮಾಡಬೇಕಾಗ್ತೈತಿ. ದಟ್ ಏನು ಅವಕಾಶಗಳು ಅದಾವು, ಮೊದಲದು ಅವಕಾಶನ ಕಂಡುಹಿಡಿತೀವಿ. ಅವಕಾಶಗಳನ್ನು ಕಂಡುಹಿಡಿದ ಮೇಲೆ, ಗುರುತು ಹಿಡಿದ ಮೇಲೆ, ಈ ಮೂರು ಮಾಪದಂಡ ಮೇಲೆ ಆ ಅವಕಾಶ ಎಲ್ಲಿ ತನಕ ಸಾಧ್ಯತೆ ಐತಿ ಅದನ್ನ ನಾವು ನೋಡ್ಕೋಬೇಕಾಗ್ತೈತಿ. ಸೊ ಎರಡನೇ ಸಾಧ್ಯತೆ ಏನ್ ನೋಡಬೇಕು, ವೆದರ್ ಫೈನಾನ್ಷಿಯಲಿ feasibility is there or not. See, whenever you are planning to start a business, whether it may be the production of new goods, whether it may be the providing of the new services or anything, then you have to understand for that what finance is required, whether that financial capacity is there or not. ನೋಡ್ರಿ, ಯಾವಾಗ ಒಂದು ಕಂಪನಿ ಸ್ಟಾರ್ಟ್ ಆಗ್ತೈತಿ, ಸ್ಟಾರ್ಟ್ ಆದ ತಕ್ಷಣ ಅದು ಫೇಮಸ್ ಆಗಿ ಬಿಡಂಗಿಲ್ಲ. ಸ್ಟಾರ್ಟ್ ಆದ ತಕ್ಷಣ ಮಂದಿ ಅದ್ರಾಗ ಇನ್ವೆಸ್ಟ್ ಮಾಡಕ್ ಬಂದ್ ಬಿಡಂಗಿಲ್ಲ. ಸೊ ದೆನ್ ಇಟ್ಸ್ ವೆರಿ ಟಫ್ ಫಾರ್ ಅ ನ್ಯೂ ಕಂಪನಿ ವಿದೌಟ್ ಎನಿ ಬ್ರ್ಯಾಂಡ್ ವ್ಯಾಲ್ಯೂ, ವಿದೌಟ್ ಎನಿ ಗುಡ್ ವಿಲ್ ವ್ಯಾಲ್ಯೂ ಟು ಅಟ್ರಾಕ್ಟ್ ದ ಇನ್ವೆಸ್ಟರ್ಸ್. ಸೊ ಯಾವುದೇ ಒಂದು ಕಂಪನಿ ಜೊತೆಯಲ್ಲಿ ಟಾಟಾ, ಬಿರ್ಲಾ, ಅಂಬಾನಿ ಯಾವ್ದಾರ ಹೆಸರು ಬಂತಂದ್ರೆ ಅಫ್ಕೋರ್ಸ್ಲಿ ದಟ್ ಕಂಪನಿ ವಿಲ್ ಗ್ರೋ. ಬಟ್ ಅಗದಿ ಸ್ಕ್ರಾಚ್ದಿಂದ, ಶೂನ್ಯದಿಂದ ಸ್ಟಾರ್ಟ್ ಮಾಡೋದಿತ್ತಂದ್ರೆ ಹಣಕಾಸವನ್ನು ಗಳಿಸುವುದು ಅಷ್ಟು ಸರಳ ಇರುವುದಿಲ್ಲ, ಮತ್ತು ದುಡ್ಡನ್ನೇ ಇಲ್ಲ. ಇಫ್ ಯು ಡು ನಾಟ್ ಹ್ಯಾವ್ ದ ಮನಿ, ಇಫ್ ಯು ಡು ನಾಟ್ ಹ್ಯಾವ್ ದ ಫೈನಾನ್ಸ್, how you will buy the fixed assets that are required. Okay, so therefore ಎರಡನೇ ಹಂತ ಅಥವಾ ಎರಡನೇ ಮಾತು ಎದರ ಮೇಲೆ ಎಲ್ಲ ಪ್ರವರ್ತಕರು ಏನು ಫೋಕಸ್ ಮಾಡ್ತಾರಂದ್ರೆ ವೆದರ್ ಫೈನಾನ್ಷಿಯಲಿ ಆ ಐಡಿಯಾ ಪಾಸಿಬಲ್ ಐತಿ ಓ ಇಲ್ಲ. ಈ ಉದಾಹರಣೆಗಾಗಿ ಅಷ್ಟು ಏನು ಕನ್ಸ್ಟ್ರಕ್ಷನ್ ಫೀಲ್ಡ್ ದಲ್ಲಿ ಇದ್ದವರು ಏನ್ ವಿಚಾರ ಮಾಡ್ತಾರೋ, ಇಡೀ ಒಂದು ಟೌನ್ಶಿಪ್ ಅನ್ನ ತಯಾರು ಮಾಡೋರು. ಹೈದರಾಬಾದ್ ಕಡೆ ಆಗಕತ್ತೈತಿ ನೋಡ್ರಿ, ಅಮರಾವತಿ ಅಂತ. ಓಕೆ, ಸ್ವಲ್ಪ ಗೂಗಲ್ ಮಾಡಿ, ಯು ವಿಲ್ ಕಮ್ ಟು ನೋ ವೇರ್ ಅ ಕಂಪ್ಲೀಟ್ ನ್ಯೂ ಸಿಟಿ ಈಸ್ ಬೀಯಿಂಗ್ ಡೆವಲಪ್. ಓಕೆ, ಹೊಸ ಪಟ್ಟಣದ ನಿರ್ಮಾಣ ಆಗ್ಲಿಕ್ಕತ್ತೈತಿ. ಸೊ ಒಂದು ಪಟ್ಟಣನ ನಿರ್ಮಾಣ ಮಾಡಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಬೇಕಾಗ್ತಾವ ನೋಡ್ರಿ. ಸೊ ದೆನ್ that much money how you are going to get from? ಎಲ್ಲರ ಮನೆಗಂತೂ ಅಷ್ಟು ದುಡ್ಡು ಇರಂಗಿಲ್ಲ. ಅಫ್ಕೋರ್ಸ್ ಯು ವಿಲ್ ಗೆಟ್ ಇಟ್ ಫ್ರಮ್ ದ ಇನ್ವೆಸ್ಟರ್ಸ್, ಫ್ರಮ್ ಬ್ಯಾಂಕ್ ಲೋನ್ಸ್, ಫ್ರಮ್ ಅದರ್ loans. Some people will become the partner, or the company may be the company may get attracted from other sources also. So financially ನಿಮ್ಮ ಕಡೆ ಏನು ಐಡಿಯಾ ಬಂದೈತಿ, ಅದು ಎಷ್ಟು ಫೀಸಿಯಬಲ್ ಐತಿ, ಎಷ್ಟು ಅಪ್ಲಿಕೇಬಲ್ ಐತಿ, ಅದನ್ನು ನಾವು ಕ್ರಾಸ್ ಚೆಕ್ ಮಾಡಬೇಕಾಗ್ತೈತಿ. ದೆನ್ ಇಕನಾಮಿಕ್ ಫೀಸಿಯಬಿಲಿಟಿ, ಆರ್ಥಿಕ ಲಾಭದಾಯಕತೆಯ ಕಾರ್ಯಸಾಧ್ಯತೆ. ನಾವು ಸಿ ವಾಟ್ ಎವರ್ ಫಾರ್ಮ್ ಆಫ್ ಬಿಸ್ನೆಸ್, sole trading business, partnership business, joint stock company, cooperative society, Hindu undivided family, any kind of business. ಯಾವುದೇ ಬಿಸ್ನೆಸ್ ಯಾವ ಉದ್ದೇಶದಿಂದ ಆಗ್ತೈತಿ, ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಫಾರ್ ಎನಿ ಬಿಸ್ನೆಸ್ ಟು ಬಿ ಡನ್? ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು earn profit. ಓಕೆ, ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು earn profit. ಸೊ ಯಾವಾಗ ನೀವು ಒಂದು ಪ್ರಾಜೆಕ್ಟ್ ತಗೋತೀರಿ, ಕೈಯಾಗ ಒಂದು ಕಾರ್ಯ ಮಾಡ್ತೀರಿ, ಆ ಪ್ರಾಜೆಕ್ಟ್ದಲ್ಲಿ ಲಾಭ ಐತೋ ಇಲ್ಲ ಮೊದಲು ನೀವು ನೋಡ್ತೀರಿ. ಇಫ್ ದೇರ್ ಇಸ್ ನೋ ಪ್ರಾಫಿಟ್, ದೆನ್ ದೇರ್ ಇಸ್ ನೋ ಯೂಸ್ ಇನ್ ಡೂಯಿಂಗ್ ದ್ಯಾಟ್ ಬಿಸ್ನೆಸ್. ಓಕೆ, ಸೊ ಆರ್ಥಿಕ ಲಾಭದಾಯಕತೆ ಆ ಒಂದು ಪ್ರಾಜೆಕ್ಟ್ದಲ್ಲಿ, ಕಂಪನಿದಲ್ಲಿ, ಕಾರ್ಯದಲ್ಲಿ, ಬಿಸ್ನೆಸ್ದಲ್ಲಿ ಐತಿ ಓ ಇಲ್ಲ, ಅದನ್ನು ಯಾರು ವಿಚಾರ ಮಾಡ್ತಾರೋ? ಪ್ರವರ್ತಕರು ವಿಚಾರ ಮಾಡ್ತಾರೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ಲಿ ಮೆಂಟಲ್ ಪ್ರಾಸೆಸ್ where first they are identifying the business opportunity. Once the business opportunity ಕಂಡುಹಿಡಿದ ಮೇಲೆ ಅದು ತಾಂತ್ರಿಕ ರೀತಿಯಿಂದ, ಹಣಕಾಸಿನ ಸಾಧ್ಯತೆಯಿಂದ, ಆರ್ಥಿಕ ಲಾಭದಾಯಕ ಸಾಧ್ಯತೆಯಿಂದ ಪಾಸಿಬಲ್ ಐತಿ ಓ ಇಲ್ಲ. once all these parameters are okay, once ನಿಮಗೆ ಅನಿಸ್ತು ಇಲ್ಲಿ ಎಲ್ಲ ಕರೆಕ್ಟ್ ಐತಿ, then they do these further functions. Okay, once all those 4 parameters are done, ಆಮೇಲೆ ಅವ್ರು ಏನು ಕೆಲಸವನ್ನು, ಏನು ಕಾರ್ಯವನ್ನು ನಿರ್ವಹಿಸುತ್ತಾರೆ ನೋಡ್ರಿ, ನೇಮ್ ಅಪ್ರೂವಲ್. ಎಲ್ಲದಕ್ಕೂ ಒಂದು ಹೆಸರು ಇರ್ತೈತಿ. ಓಕೆ, ಸೊ ದೇರ್ಫೋರ್ ಒಂದು ಕಂಪನಿಗೂ ನೀವು ಏನು ಕೊಡ್ಬೇಕಾಗ್ತೈತಿ? ಒಂದು ಹೆಸರು ಕೊಡ್ಬೇಕಾಗ್ತೈತಿ. ಈಗ ಯಾವಾಗ ಹೆಸರು ಕೊಡ್ತೀವಿ, ಅದರಲ್ಲಿ ಕೆಲವೊಂದು ಮಾತುಗಳು ನೀವು ಏನು
ಕೊಡಬೇಕಾಗ್ತೈತಿ, ಗಮನ ಕೊಡಬೇಕಾಗ್ತೈತಿ. Whenever you are giving a name for the company, certain aspects should be kept in mind. Which are these aspects? First, the name should be decent. Second, the name should not be similar or same to same like any other brand or product. Third one, it should not hurt any religious, functional or any other sentiments of any country, any state or anything. So yaವಾಗ ನೀವು ಹೆಸರು ಕೊಡಾಕತ್ತೀರಿ, you have to keep in mind that it has to be unbiased, it has to be free from any conflict or contradiction. So ಕೆಲವೊಂದು ಸತಿ ಹಿಂಗಾಗ್ತೈತಿ, many times it happens that what name you are wishing to give to your company, it has been already taken by somebody. ಒಂದು ಇಮೇಲ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಈ ಸಮಸ್ಯೆ ನಿಮಗೆ ಬರ್ತಿರ್ಬೋದು ನೋಡ್ರಿ, that you have decided that this should be your email ID called as, but how many times do we get that, isn't it? Because maybe ಅದು ಇನ್ನೊಬ್ರು ತಗೊಂಡಿರ್ತಾರೆ. ಸೊ ಯಾವಾಗಲೂ ನಿಮ್ಮ ಕಂಪನಿಗೆ ಇನ್ಕಾರ್ಪೊರೇಷನ್ ಮಾಡಿಸ್ತೀರಿ, ರಿಜಿಸ್ಟ್ರೇಷನ್ ಮಾಡಿಸ್ತೀರಿ, you have to submit minimum 3 names because you cannot go again and again. ಸೊ ನೀವು ಕಮ್ಮಿ 3 ಹೆಸರುಗಳನ್ನು ಯಾವ್ದು ನಿಮಗೆ ಚಲೋ ಅನ್ಸಕತ್ತಾವು, ನಿಮ್ಮ ಐಚ್ಛಿಕ ಇರುವಂತ 3 ಹೆಸರುಗಳನ್ನು ನೀವು ರಿಜಿಸ್ಟ್ರೇಷನ್ ಸಲುವಾಗಿ ಕೊಡಬಹುದು. ಆ 3ದಾಗಿಂದ ಯಾವ್ದು ಅವೈಲೇಬಲ್ ಇರ್ತೈತಿ, that kind of name will be approved for your company. What is the next function that the promoters need to do? Fixing up signatories to the memorandum of association. ಮನವಿ ಪತ್ರಕ್ಕೆ ಸಹಿ ಹಾಕುವವರನ್ನು ನಿರ್ಧರಿಸುವುದು. See, everybody cannot sign on every piece of paper. Certain people will have the authority or power to do that signature. Okay, so in legal process, now say this is a legal process. Okay, so then the person should have that kind of recognition, authority and power to take that decisions and take that responsibility, to take that risk. So the promoters will decide in the memorandum of association that who has the signatories or who has the signature rights, the rights to do the signature. Okay, so ಮನವಿ ಪತ್ರಕ್ಕೆ ಸಹಿ ಹಾಕುವವರನ್ನು ನಿರ್ಧರಿಸುವ ಕೆಲಸವನ್ನು ಯಾರು ನೋಡ್ಕೋತಾರೋ, ಪ್ರವರ್ತಕರು ನೋಡ್ಕೋತಾರೆ. ಓಕೆ, then appointment of professionals. Notary, it being a legal process, you require chartered accountants, you require lawyers, you require company secretaries and you require other kinds of professionals also. So ಹಾಗಾಗಿ ಇದೇನು ಪ್ರಾಸೆಸ್ ಐತಿ ಸ್ಥಾಪನೆ ಮಾಡುವುದು. ಓಕೆ, ಈ ಸ್ಥಾಪನೆ ಏನು ಒಂದು ದಿನದಲ್ಲಿ ಆಗಂಗಿಲ್ಲ. ನೀವು ಫಾರ್ಮ್ ತುಂಬಿರಿ ಮತ್ತೆ ಹೋಗಿ ಕೊಟ್ಟಿರಿ, ರಿಜಿಸ್ಟ್ರೇಷನ್ ಆಯಿತು. It takes minimum 6 months for a company to get registered. Okay, so for that purpose you need to appoint the people who have the specialization into that. Of course, promoters are the people who are taking the responsibility, but they also cannot do all the work by themselves. They also need help. So ಅವರು ಏನು ಮಾಡ್ತಾರೋ, ವೃತ್ತಿಪರರನ್ನು ನೇಮಕ ಮಾಡ್ತಾರೆ. ಸೊ ಅವ್ರ ಪರವಾಗಿ ಈ ಪ್ರೊಫೆಷನಲ್ಸ್ ಏನ್ ಮಾಡ್ತಾರೋ ಎಲ್ಲ ಕಾನೂನಿ ಏನ್ ಪ್ರಕ್ರಿಯೆ ಐತಿ ಅದನ್ನು ನಿರ್ವಹಿಸಿ ಕೊಡ್ತಾರೆ. Then preparation of necessary documents. Now, which are the major necessary documents that needs to be submitted by a company? Memorandum of association and article of association. What do you mean by memorandum of association and article of association? You should watch my tomorrow's class. In that it has been given in detail. So, how this memorandum of association is prepared, how the article of association is prepared, what are the contents of these 2 important documents, ಇದು ಎಲ್ಲಾನು ಅವರು ಕೊನೆಯ ಹಂತದಲ್ಲಿ ಮಾಡ್ತಾರೆ. So this is the last function that they will be doing. ಅಗತ್ಯವಾದ ದಾಖಲೆ ಅಥವಾ ದಸ್ತಾವೇಜುಗಳನ್ನು ತಯಾರಿಸುವುದು. ಸೊ ಈ ತಯಾರಿಕೆ, ಈ ಡಾಕ್ಯುಮೆಂಟ್ಸ್ ತಯಾರು ಮಾಡಿದ ಜವಾಬ್ದಾರಿನೂ ಯಾರ್ದೈತೆ ನೋಡ್ರಿ, ಪ್ರಮೋಟರ್ಸ್ ಅದನ್ನ ಐತಿ. ಓಕೆ, now this is the last segment of our today's class. ಏನು ಹೇಳ್ತಾರೆ ನೋಡ್ರಿ, ಇಷ್ಟೆಲ್ಲ ಕೆಲಸ ಪ್ರವರ್ತಕರು ಮಾಡಕತ್ತಾರಂದ್ರೆ ಇವ್ರದ ಸ್ಥಾನಮಾನ ಏನು ಒಂದು ಕಂಪನಿಯಲ್ಲಿ? ಇವ್ರ ನಿರ್ದೇಶಕರು ಅಲ್ಲ, ಷೇರುದಾರರು ಅಲ್ಲ. Unless and until they are a director or they are buying the shares, they don't have that position. So then
their position into a company. Okay, ಪ್ರವರ್ತಕರ ಸ್ಥಾನಮಾನ ಒಂದು ಕಂಪನಿಯಲ್ಲಿ ಏನಿದೆ. ಸೊ ಮೊದಲನೇದು ಏನು ಹೇಳ್ತಾರೆ ನೋಡ್ರಿ, ಪ್ರಮೋಟರ್ಸ್ ಆರ್ ನೈದರ್ ದ ಏಜೆಂಟ್ಸ್ ನಾರ್ ದ ಟ್ರಸ್ಟೀಸ್ ಆಫ್ ದ company. Agent means what? The one who brings the business or the one who does business on behalf of the company. Okay, so a company takes minimum 6 months to get registered, to get the incorporation certificate. So ಅಲ್ಲಿ ತನಕ ಪ್ರಮೋಟರ್ಸ್ ಏನಾರೆ ಬಿಸ್ನೆಸ್ ಮಾಡ್ಯಾರು, ಸೊ ಆ ಬಿಸ್ನೆಸ್ ಅದು ಕಂಪ್ಲೀಟ್ ರಿಸ್ಕ್ ಯಾರು ಇರ್ತೈತಿ ನೋಡ್ರಿ, ಪ್ರಮೋಟರ್ಸ್ ಅದನ್ನ ಇರ್ತೈತಿ. ಕಂಪನಿ ಮೇಲೆ ಯಾವ ರಿಸ್ಕ್ ಬರಂಗಿಲ್ಲ, ಬಿಕಾಸ್ promoters are not the agents of the company, neither they are the trustees. Okay, that ಯಾರ ಮೇಲೆ ವಿಶ್ವಾಸ ಮಾಡಿ ನೀವು ಏನರೇ ಕಂಪನಿದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕತ್ತೀರಿ ಅಥವಾ ಏನರೇ, they are not even the trustees. So completely ಇಲ್ಲಿ ಏನು ಹೇಳಕತ್ತೀವಿ, this is a very big sentence. This shows the position of the promoters. They are neither the agents, the one who can do the business on behalf of the company, neither they are the trustees, that trusting on whom the other people can invest into that company. For example, if Ratan Tata is a promoter of a startup, it does not mean that you should invest into that startup just because Ratan Tata has promoted it. Okay, tomorrow if that startup goes into the loss, you cannot blame any person, for example like Ratan Tata, okay, because he was just a promoter. So ಪ್ರವರ್ತಕರು ಕಂಪನಿಯ ಪ್ರತಿನಿಧಿ ಅಥವಾ ಕಂಪನಿಯ ಟ್ರಸ್ಟಿಯ ಆಗಿರುವುದಿಲ್ಲ. ಇಟ್ ಈಸ್ ಜಸ್ಟ್ ಎ ಕೈಂಡ್ ಆಫ್ ಜಾಬ್. ಯಾವ ರೀತಿಯಿಂದ ನೀವು ಕೆಲವೊಬ್ಬರಿಗೆ ನೌಕರಿ ಕೊಡ್ತೀರಿ, ಅದೇ ರೀತಿಯಿಂದ ಇಲ್ಲಿ ಪ್ರಮೋಟರ್ಸ್ ಏನ್ ಮಾಡ್ಯಾರು, ಒಂದು ಕಂಪನಿಯನ್ನು ಪೂರ್ತಿ ಸ್ಥಾಪನೆ ಮಾಡುವ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಸೊ ಹಂಗಾಗಿ ಅವರ ಕಂಪನಿದ ಕರ್ತಧರ್ತ ಅದಾರು ಮತ್ತು ಅವರ ಕಂಪನಿ ನಡೆಸೋರು ಅದಾರು, ಹಂಗ ಕಲ್ಪನೆ ಮಾಡಿ ಯಾರಲ್ಲಿ ಏನಾರ ವ್ಯವಹಾರಗಳನ್ನು ಮಾಡ್ಲಿಕ್ಕತ್ತಾರು, ಅದು ಅವ್ರ ರಿಸ್ಕ್ ಇರ್ತೈತಿ. ಇಲ್ಲ ಪ್ರವರ್ತಕರನ್ನ ತಾವಾಗಿ ಏನಾರ ವ್ಯವಹಾರ ಮಾಡ್ಲಿಕ್ಕತ್ತಾರಂದ್ರೆ ಅದು ರಿಸ್ಕ್ ಅವ್ರ ಮೇಲೆ ಇರ್ತೈತಿ, ಕಂಪನಿ ಮೇಲೆ ಇರಂಗಿಲ್ಲ. ಓಕೆ, ನಾವು ಪ್ರಮೋಟರ್ಸ್ ಆಫ್ ದ ಕಂಪನಿ ಎಂಜಾಯ್ ಅ ಜುಡಿಷಿಯರಿ ಪೊಸಿಷನ್ ವಿತ್ ದ ಕಂಪನಿ ವಿಚ್ ದೇ ಶುಡ್ ನಾಟ್ ಯೂಸ್. ಓಕೆ, ಮಿಸ್ಯೂಸ್, ಸಾರಿ, ದೇ ಶುಡ್ ನಾಟ್ ಮಿಸ್ಯೂಸ್. ಪ್ರವರ್ತಕರು ಕಂಪನಿಯಲ್ಲಿ ತುಂಬಾ ವಿಶ್ವಾಸಾರ್ಹ ಸ್ಥಾನವನ್ನು ಹೊಂದಿರುತ್ತಾರೆ. ಯಾಕಂದ್ರೆ ಇವ್ರ ಮೇಲೆ ಬಹಳ ವಿಶ್ವಾಸ ಇರ್ತೈತಿ, ನಂಬಿಕೆ ಇರ್ತೈತಿ. ಯಾಕಂದ್ರೆ ಅಗದಿ ಆ ಕಂಪನಿದ ಸ್ಥಾಪನೆ ನಿರ್ವಹಣೆ ಅವರ ಮಾಡ್ತಿರ್ತಾರೋ. ಅಂತ ಸಿಚುವೇಶನ್ದಲ್ಲಿ ಯಾವುದೇ ಒಂದು ಪ್ರಮೋಟರ್ ಇದೇನು ವಿಶ್ವಾಸ ಐತೆ ಅವ್ರ ಮೇಲೆ ಅದರದ ದುರುಪಯೋಗ ಮಾಡಬಾರ್ದು. The promoters are not legally entitled to claim the expenses incurred in the promotion of the company. Okay, ಒಂದು ಕಂಪನಿಗೆ ಪ್ರಮೋಟ್ ಮಾಡಬೇಕಾಗ ಈ ಖರ್ಚಂತೂ ಆಗಬೇಕು. ರಿಜಿಸ್ಟ್ರೇಷನ್ ಇನ್ಕಾರ್ಪೊರೇಷನ್ ನಲ್ಲಿ ಪ್ರಮೋಟರ್ಸ್ ಕಡೆ ಆ ಹಕ್ಕ ಅಧಿಕಾರ ಇಲ್ಲ, that they can claim for that money from the company. If the company is willing and wishing to reimburse the expenses, company can do it. ಬಟ್ ಪ್ರಮೋಟರ್ ಡಿಮಾಂಡ್ ಮಾಡಲಿಕ್ಕೆ ಅಥವಾ ಬೇಡಲಿಕ್ಕೆ ಆಗಂಗಿಲ್ಲ. ಏನ್ ಹೇಳ್ತಾರೆ ನೋಡ್ರಿ, ಪ್ರವರ್ತಕರು ಕಂಪನಿಯನ್ನು ಸ್ಥಾಪಿಸಲು ಮಾಡಿದ ಖರ್ಚುಗಳನ್ನು ಕಾನೂನನ್ವಯ ಕಂಪನಿಯಿಂದ ಪಡೆದುಕೊಳ್ಳುವಂತಿಲ್ಲ. ಓಕೆ, ಕಂಪನಿ ತಾನಾಗಿ ಖುದ್ದಾಗಿ ಅವರಿಗೆ ಏನ್ ಖರ್ಚು ಮಾಡ್ಯಾರ ಅದ್ರ ಸಲುವಾಗಿ ದುಡ್ಡು ಕೊಡಾಕತೈತಿ, ಶೇರ್ಸ್ ಕೊಡಾಕತೈತಿ ಅಂದ್ರೆ ಅವರು ತಗೋಬಹುದು, ಬಟ್ ಅವರಿಗೆ ಬೇಡುವ ಅಧಿಕಾರಗಳು ಇಲ್ಲ. Okay, so with this we have come to today's end of the class. I hope ನಿಮಗೆ ಪಾಠ ಕೇಳಕತ್ತೈತಿ. ಇವತ್ತಿನ ಕ್ಲಾಸ್ನಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದೈತಿ, ಬಟ್ ನೀವು ಇದನ್ನು ಹಿಂಗೆ ತಿಳ್ಕೊರಿ, ದಟ್ ಬಿಸ್ನೆಸ್ನಲ್ಲಿನೂ ಇದೇ ರೀತಿಯಿಂದ ಡಿಸ್ಟರ್ಬೆನ್ಸ್ ಬರ್ತಾವ. ಸೊ ಇಫ್ ಯುವರ್ ಬಿಸ್ನೆಸ್ ಐಡಿಯಾ ಹ್ಯಾಸ್ ದಟ್ ಕೆಪಾಸಿಟಿ to overcome those issues, problems, then only business will be successful. Okay, so we will stop here and we will continue in the next